ನಮಸ್ಕಾರ, ನಾನ್ ಪೂಜಾ ಗುರಪ್ಪ. ನೀವಾಗ್ಲೇ ಕೇಳ್ದಂಗೆ ಸಾಕಷ್ಟು ಆತ್ಮಹತ್ಯೆಗೆ ಅಂದ್ರೆ ಈಗಿನ ಒಂದು ಟ್ರೆಂಡೇ ಆಗ್ಬಿಟ್ಟಿದೆ ಡೈವರ್ಸ್ ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಈಗ ಸದ್ಯಕ್ಕೆ ಶೋಭಾ ಶಿವಣ್ಣ ಅನ್ನೋರು ಆಲ್ಮೋಸ್ಟ್ ಆಗಿ ಎಲ್ರಿಗೂ ಗೊತ್ತೇ ಇರುತ್ತೆ. ಅವರು ಈಗಾಗಲೇ ಸೀರಿಯಲ್ ಮೂಲಕ ಬ್ರಹ್ಮಗಂಟು ಸೀರಿಯಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವ್ರಿಗೆ ಮದ್ವೆ ಆದ್ಮೇಲೆ ಒಂದು ಬ್ರೇಕ್ ಸಮೇತ ತಗೊಂಡಿದ್ರು. ಏನಂತ ಹೇಳಿದ್ರೆ ಅವರು ಬ್ರೇಕ್ ಏನ್ ತಗೊಂಡಿದ್ರು ಅಂತ ಹೇಳಿದ್ರೆ ಬ್ರಹ್ಮಗಂಟು ಸೀರಿಯಲ್ ಆದ್ಮೇಲೆ ಅವ್ರಿಗೆ ಮದ್ವೆ ಆಗುತ್ತೆ. ಬ್ರಹ್ಮಗಂಟು ಸೀರಿಯಲ್ ಮಾತ್ರ ಅಲ್ಲ, ಸಾಕಷ್ಟು ಸೀರಿಯಲ್ ಅವರು ಆಕ್ಟ್ ಮಾಡಿದ್ದಾರೆ, ಸಾಕಷ್ಟು ಸಿನಿಮಾದಲ್ಲೂ ಸಮೇತ ಆಕ್ಟ್ ಮಾಡಿದ್ದಾರೆ. ಅವರು ಒಂದು ವಿರಾಮ ಅಂತ ತಗೊಂಡಿದ್ರು. ಆ ವಿರಾಮದಲ್ಲಿ ಅವ್ರಿಗೆ ಮದ್ವೆ ಆಗುತ್ತೆ. ಮದ್ವೆ ಆಗಿ ಅವರು ಹೈದರಾಬಾದ್ ಅಲ್ಲಿ ಅವರು ಮತ್ತೆ ಅವ್ರ ಹಸ್ಬೆಂಡ್ ವಾಸಿಸ್ತಾ ಇರ್ತಾರೆ. ಮೂಲತಃ ಇವರು ಹಾಸನದ ಸಕಲೇಶ್ಪುರದವರು ಅಂತ ನಮಗೆ ತಿಳಿದು ಬಂದಿದೆ. ನಾವು ನೋಡ್ದಂಗೆ ಈಗಿನ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಒಂದು ಡೈವರ್ಸ್ ಆಗಿರ್ಬೋದು, ಇನ್ನೊಂದು ಹ್ಯಾಂಗಿಂಗ್ ಮಾಡ್ಕೊಳ್ಳೋದು, ನೇಣು ಹಾಕೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಸಾಕಷ್ಟು ವಿಷಯಗಳು ಅದರಲ್ಲೂ ಸಿನಿಮಾ ಫೀಲ್ಡ್ ಅಲ್ಲಿ ಇರೋದು ಹೆಚ್ಚಾಗಿ ಕಂಡು ಬರ್ತಾ ಇರೋದು. ಡೈವರ್ಸ್ ವಿಷಯ ಆಗಿರ್ಬೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು. ಹಾಗೆ ಈಗ ಶೋಭಾ ಶಿವಣ್ಣ ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರು ಆಕ್ಚುಲಿ ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡಿರೋದು. ನಿನ್ನೆ ಏನಂತ ಹೇಳಿದ್ರೆ ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರು ಹೈದರಾಬಾದ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಅವರು ಆತ್ಮಹತ್ಯೆ ಮಾಡ್ಕೊಂಡ ಸ್ಥಳದಲ್ಲಿಯೇ ಒಂದು ಡೆತ್ ನೋಟ್ ಬರ್ದಿಟ್ಟಿದ್ದಾರೆ. ನನ್ನ ಸಾವಿಗೆ ಅಂದ್ರೆ ನನ್ನ ಇಚ್ಛೆಯಿಂದಲೇ ನಾನು ಆತ್ಮಹತ್ಯೆ ಮಾಡ್ಕೊಂಡಿರೋದು, ಏನ್ ಪ್ರಾಬ್ಲಮ್ ಇರ್ಬೋದು ಅಂತ ಪೊಲೀಸರು ಸಾಕಷ್ಟು ತನಿಖೆಯನ್ನು ಸಮೇತ ನಡೆಸಿದ್ರು. ಆ ತನಿಖೆಯಲ್ಲಿ ಅವರು ಏನಂತ ಹೇಳಿದ್ರೆ ಎಲ್ಲರೂ ಅನ್ಕೊಂಡಿದ ಪ್ರಕಾರ ಈಗ ಯಾವುದೇ ಒಂದು ಆಪರ್ಚುನಿಟಿ ಸಿಗ್ತಾ ಇಲ್ಲ, ಸೀರಿಯಲ್ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಯಾವ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅಂತ ಆ ಒಂದು ಮಾನಸಿಕ ಒತ್ತಡಕ್ಕೋಸ್ಕರ ಆ ತರ ಮಾಡ್ಕೊಂಡಿರ್ಬೋದು ಅಂತ ಆ ತನಿಖೆಯಲ್ಲಿ ತಿಳಿದು ಬಂದಿದೆ. ಬಟ್ ಅವರೇ ಸ್ವತಃ ಒಂದು ಡೆತ್ ನೋಟ್ ಬಳ್ದು ಇಟ್ಟಿರೋದ್ರಿಂದ ಏನಂತ ಹೇಳಿದ್ರೆ ನನ್ನ ಇಚ್ಛೆಯಿಂದಾನೇ ನಾನು ಸಾಯ್ತಾ ಇದ್ದೀನಿ ಅಂತ. ಸದ್ಯಕ್ಕೆ ಪೊಲೀಸ್ ಅವರಿಗೆ ಈಗ ಅಷ್ಟೇ ಮಾಹಿತಿ ಸಿಕ್ಕಿರುವಂತದ್ದು. ಮತ್ತೆ ಸ್ವಇಚ್ಛೆಯಿಂದಾನೇ ಬರ್ದಿದ್ದಾರೆ ಅಂತ ಹೇಳಿದ್ರೆ ಪೊಲೀಸ್ನವರು ಒಂದು ಐಡಿಯಾದಿಂದ ಹೇಳ್ಬೋದು. ಯಾಕಂತಂದ್ರೆ ಒಂದು ಮೂವಿಯಲ್ಲಿ ಆಗಿರ್ಬೋದು ಅಥವಾ ಒಂದು ಸೀರಿಯಲ್ ಆಗಿರ್ಬೋದು, ಅವರಿಗೆ ಒಂದು ಚಾನ್ಸಸ್ ಸಿಗ್ತಾ ಇಲ್ಲ, ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಈ ಒಂದು ಖಿನ್ನತೆಗೊಳಗಾಗಿದ್ರು. ಹಂಗಾಗಿ ಈ ತರ ಮಾಡ್ಕೊಂಡಿರ್ಬೋದು ಅಂತ ಹೇಳಿದ್ದಾರೆ. ಸೊ ಇವತ್ತು ಒಂದು ತನಿಖೆ ಏನೇನಾಗಬೇಕು ಎಲ್ಲ ನಡೆದು ಬೆಂಗಳೂರಿಗೆ ತಗೊಂಡು ಬಂದಿದ್ದಾರೆ. ನಿನ್ನೆ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದಾರೆ, ಏನೇನಾಯ್ತು ಅಂತ ನೋಡಿದ್ದಾರೆ. ಮತ್ತೆ ಬೆಂಗಳೂರಿಗೆ ಸ್ವತಃ ತಗೊಂಡು ಬಂದಿದ್ದಾರೆ. ತಗೊಂಡು ಬಂದು ಅವ್ರ ಮನೆಯವ್ರಿಗೆ ಹೇಳಿದ್ದಾರೆ. ಪೊಲೀಸ್ನವರು ತನಿಖೆ ಮಾಡ್ಬೇಕಾದ್ರೆ ಏನಾದ್ರೂ ಗಂಡ ಹೆಂಡತಿದು ಏನಾದ್ರೂ ಜಗಳ ಇರ್ಬೋದು, ಅದಕ್ಕೋಸ್ಕರ ಇವ್ರು ಆ ತರ ಮಾಡ್ಕೊಂಡ್ರು ಅಂತ ಗೊಂದಲಗಳು ಸಾಕಷ್ಟು ಪೊಲೀಸ್ನವರಿಗೆ ಆಗಿತ್ತು. ಬಟ್ ಅವರು ಸ್ವತಃ ಅವರೇ ಡೆತ್ ನೋಟ್ ಬರ್ದಿರೋದ್ರಿಂದ ಈ ತರದ ಯಾವುದೇ ರೀತಿಯ ಒಂದು ಜಗಳ ಆಗಿಲ್ಲ, ಏನೂ ಆಗಿಲ್ಲ. ಏನು ಆಗ್ದಲೆ ಅವರೊಂದು ಖಿನ್ನತೆಗೊಳಗಾಗಿದ್ರು ಅಥವಾ ಏನಾದ್ರೂ ಪ್ರಾಬ್ಲಮ್ ಇರ್ಬೋದು ಅಥವಾ ಕಾಯಿಲೆ ಇರ್ಬೋದು ಅಂತ ಸಾಕಷ್ಟು ಯೋಚನೆ ತನಿಖೆ ಸಮೇತ ನಡೆದಿತ್ತು. ಈಗ ಸ್ವಇಚ್ಛೆಯಿಂದಾಗಿ ಅವರೇ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಇಷ್ಟ ಆಗಿತ್ತು ಅವರ ಒಂದು ಶೋಭಾ ಶಿವಣ್ಣ ಅವರ ಮಾಹಿತಿ. ಇಂತಹ ಒಳ್ಳೆ ಅಪ್ಡೇಟ್ಸ್ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.